ಗುಡ್ ಮಾರ್ನಿಂಗ್. ಹೇಳೋದು ಅರ್ಥ ಆಯ್ತಾ? ಹಾಯ್, ಯು. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಡೈಲಿ ವ್ಲಾಗ್ನ ಶೇರ್ ಮಾಡೋದ್ರ ಜೊತೆಗೆ ಒಂದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ಬುರ್ಜಿ ಮಾಡ್ತಾಯಿದ್ದೀನಿ. ತುಂಬ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಊರಿಂದ ಅಮ್ಮ ಬಂದಿದ್ದರು, ಜೊತೆಗೆ ಹಾಲು ತೊಗೊಂಡು ಬಂದಿದ್ದರು. ಅಮ್ಮ ಹಸು ಸಾಕ್ಕೊಂಡಿದ್ದಾರೆ. ಸೊ ಬರೋವಾಗೆಲ್ಲ ಹಾಲು ತೊಗೊಂಬಂದ್ಬಿಡ್ತಾರೆ. ಡೈಲಿ ಪ್ಯಾಕೆಟ್ ಹಾಲು ಕುಡಿಯೋದು ಇದ್ದೇ ಇರುತ್ತೆ ಕೊಂಡ್ಕೊಂಡು ಅಂತ. ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಸ್ವಲ್ಪ ಮೊಸರು ಮಾಡ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಪನ್ನೀರ್ ಮಾಡ್ಕೊಂಡಿದ್ದೆ. ಒಂದು 300 ಗ್ರಾಮಷ್ಟು ಪನ್ನೀರ್ ಆಗಿದೆ ನೋಡಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2 ಗೆಡ್ಡೆ ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನೆಕ್ಸ್ಟ್ ಹೇಳ್ತಾ ಬರ್ತೀನಿ ನಾನು. ಇವಾಗ ಒಂದು ಬಾಣಲಿ ಬಿಸಿಗಿಟ್ಕೊಂಡು, ಆ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಕಾಯಬೇಕು. ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನ್ ಸೋಂಪು ಹಾಕ್ತಾಯಿದ್ದೀನಿ. ಈ ಮಸಾಲೆ ಎಲ್ಲ ಐಟಮ್ ಮಾಡುವಾಗ ಸಾಸಿವೆ ಹಾಕೋದಿಲ್ಲ ಆಲ್ಮೋಸ್ಟ್ ಯಾರೂ. ಹಂಗಾಗಿ ನಾನು ಯಾವಾಗಲೂ ಮಸಾಲೆ ರೆಸಿಪಿ ಮಾಡುವಾಗ ಜೀರಿಗೆ ಸೋಂಪು ಹಾಕೋತೀನಿ. ನಂತರ ಇದಕ್ಕೆ ನಾನು ಕಟ್ ಮಾಡಿರೋ 2 ಈರುಳ್ಳಿ, ಹಚ್ಚಿಟ್ಕೊಂಡಿರೋ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಒಂದು 4 ಹಸಿರು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಇದ್ರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ಹಚ್ಚಿಟ್ಕೊಂಡಿರೋ 1 ಟೊಮೆಟೊನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇಷ್ಟು ಕ್ವಾಂಟಿಟಿ ನೀವು ಮಾಡಿಕೊಂಡ್ರೆ ಒಂದು 4ರಿಂದ 5 ಜನಕ್ಕೆ ಆಗುತ್ತೆ. ಇದ್ರ ಜೊತೆ ನೀವು ಚಪಾತಿ, ರೊಟ್ಟಿ, ದೋಸೆ, ಪರೋಟ, ಹಾಗೆ ಪೂರಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಅನ್ನ ರಸಮ್ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಅಂತೂ ನನಗೆ ತುಂಬ ಇಷ್ಟ ಇದು. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಉರಿ ಕಡಿಮೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನಿವಾಗ ತುರಿದಿಟ್ಕೊಂಡಿರೋ ಪನ್ನೀರನ್ನು ಸೇರಿಸ್ತಾ ಇದ್ದೀನಿ. ಪನ್ನೀರು ಸ್ವಲ್ಪ ಜಾಸ್ತಿ ಇದ್ದರೆ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮೊದಲೇ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಪನ್ನೀರನ್ನು ಸೇರಿಸ್ಕೋಬೋದು. ಹೊರಗಡೆ ಸಿಗೋ ಪನ್ನೀರ್ಗೂ ಕೂಡ ಇವಾಗ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ನಂಬೋದು ಬಿಡೋದು ಗೊತ್ತಿಲ್ಲ. ಹಂಗಾಗಿ ನಾನು ಆದಷ್ಟು ಮನೇಲೇ ಮಾಡ್ಕೋತಾ ಇದ್ದೀನಿ ಪನ್ನೀರನ್ನು. ಹುರಿದಿರೋ ಪನ್ನೀರನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಒಂದು ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ. ಇವಾಗ ನಾನು ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 30 ಸೆಕೆಂಡಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಈ ಮಸಾಲ ಪನ್ನೀರ್ ಬುರ್ಜಿ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಪನ್ನೀರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 2 ದಿನ ತಿಂದ್ಕೊಂಡು ಬಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಹೊರಗಡೆಯಿಂದ ತರ್ತೀವಲ್ಲ ಪನ್ನೀರು, ಒಂದು 200 ಗ್ರಾಮ್ ಇರುತ್ತೆ. ಅಷ್ಟಕ್ಕೆ ಸರಿಸುಮಾರು ಒಂದು 90 ರುಪೀಸಿಂದ 100 ಇರುತ್ತೆ. ಇವಾಗ ಲೋಕಲಲ್ಲಿ ಎಷ್ಟೊಂದು ಕಡಿಮೆ ಬೆಲೆಗೆ ಪನ್ನೀರ್ ಸಿಗುತ್ತೆ ಅಂತಲೇ ತೋರಿಸ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ದಯವಿಟ್ಟು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದು ಫುಲ್ಲು ಕೆಮಿಕಲ್ಲೇ ಮಿಕ್ಸ್ ಮಾಡಿರ್ತಾರೆ. ಮನೇಲಿ ಮಾಡೋ ಪನ್ನೀರಿಗೂ ಮತ್ತು ಲೋಕಲಲ್ಲಿ ಸಿಗುತ್ತಲ್ಲ ಆ ಪನ್ನೀರಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗೆ ರುಚಿನೂ ಕೂಡ ಮನೇಲಿ ಮಾಡೋದಕ್ಕೂ ಹೊರಗಡೆಯಿಂದ ಲೋಕಲಲ್ಲಿ ತೊಗೊಂಬರ್ತೀವಲ್ಲ ಕಡಿಮೆ ಬೆಲೆಗೆ ಆ ಪನ್ನೀರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ವರ್ಕಿಂಗ್ ವುಮೆನ್ಸ್ಗೆಲ್ಲ ಈ ಪನ್ನೀರ್ನೆಲ್ಲ ಮನೇಲೇ ರೆಡಿ ಮಾಡಿಕೊಂಡು ಅದನ್ನು ಬೂರ್ಜಿ ಮಾಡ್ಕೊಂಡು ತಿನ್ನೋದೆಲ್ಲ ಕಷ್ಟನೇ ಆಗುತ್ತೆ.
ತೊಗೊಳ್ಳೋವಾಗ ನೀವು ನೋಡಿಕೊಂಡು ತೊಗೊಳ್ಳಿ, ಯಾವ ಬ್ರ್ಯಾಂಡು ಯಾವ ಥರ ಇರುತ್ತೆ, ಅದರ ರೇಟ್ ಎಷ್ಟು, ಅದರ ರಿವ್ಯೂ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ಕೊಂಡ್ಕೊಳ್ಬೋದು ನೀವು. ಈ ಪನ್ನೀರ್ ಬುರ್ಜಿ ಜೊತೆ ನಾನು ಟಿಫನಿಗೆ ದೋಸೆ ಮಾಡ್ಕೋತಾ ಇದ್ದೀನಿ. ಈ ದೋಸೆ ಅಂತೂ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ, ಮಲ್ಟಿಗ್ರೇನ್ ದೋಸೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಕೆಂಪು ಚಟ್ನಿ ಸವರ್ಕೊಂಡು ಆಲೂಗೆಡ್ಡೆ ಪಲ್ಯ ಹಾಕ್ಕೊಂಡು ತುಪ್ಪನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸೇಮ್ ಮಸಾಲೆ ದೋಸೆ ಯಾವ ಥರ ಬರುತ್ತೆ ಅದೇ ರೀತಿ ನಾವು ಕ್ರಿಸ್ಪಿನೆಸ್ ಮಸಾಲೆ ದೋಸೆನ ತಿನ್ಬೋದು ಮನೇಲೇ ಮಾಡಿಕೊಂಡು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗರ್ಗರಿಯಾದ ದೋಸೆ ರೆಡಿ ಆಯಿತು. ಇದ್ರ ಜೊತೆ ಪನ್ನೀರ್ ಬುರ್ಜಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಲಡ್ಡು ಎದ್ದೋಳೋ ಅಷ್ಟೊತ್ತಿಗೆ ಸ್ವಲ್ಪ ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ಬೇಕು. ಅವ್ರು ಎದ್ಮೇಲಂತೂ ಕೆಲಸ ಮಾಡೋದಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಮಾಡು, ಗುಡ್ ಮಾರ್ನಿಂಗ್, ಶುಭೋದಯ ಮಾಡು, ಗುಡ್ ಮಾರ್ನಿಂಗ್ ಮಾಡೋದಕ್ಕೆ ಎತ್ಕೊತೀನಿ, ಇಲ್ಲಾಂದರೆ ಎಚ್ಚಳಲ್ಲ. ಇಲ್ಲಾಂದರೆ ಅದೇನು ಬಾಯ್ಬಿಡು. ತಿನ್ನೋದೇನು, ಏನದು ತಿಂತಾ ಇರೋದು, ಏನು ತಿಂತಾ ಇರೋದು? ಹಾಂ, ಗುಡ್ ಮಾರ್ನಿಂಗ್ ಮಾಡಿ ಎತ್ಕೊತೀನಿ. ಗುಡ್ ಮಾರ್ನಿಂಗ್, ಇಲ್ಲಿ ಗುಡ್ ಮಾರ್ನಿಂಗ್ ಮಾಡು, ಹಿಂಗೆ ಮಾಡೋದಕ್ಕೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಾಡ ಬಾ. ಇವಾಗ ಇವ್ರು ಎದ್ದಿದ ತಕ್ಷಣ ನಾವೇನು ಮಾಡಬೇಕು, ಆಚೆ ಕರ್ಕೊಂಡು ಹೋಗ್ಬೇಕು, ಹೊರಗಡೆ ಎಲ್ಲ ತೋರಿಸ್ಬೇಕು. ಒಂಥರ ಸಪ್ಪಗೆ ಮುಖ ಮಾಡ್ಕೊಂಡು ಹಾಗೇ ಇರ್ತಾರೆ ಮೂಡಿಯಾಗೆ. ಇವು ಸ್ವಲ್ಪ ಹೊತ್ತು ಆಚೆ ಎಲ್ಲ ಬೆಳ್ಕೊಂಡು ತೋರಿಸ್ಕೊಂಡು ಬಂದರೆ ಅವರು ಆ್ಯಕ್ಟಿವ್ ಆಗ್ತಾರೆ, ಮೈಂಡು ಕೂಡ ರಿಫ್ರೆಶ್ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತೀನಿ. ನಮ್ಮ ಮನೆ ಹತ್ರ ಮಳೆ ಬಂದಾಗ್ಲಂತೂ ಹೊರಗಡೆ ವೆದರ್ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೊಂದು ದಿನ ಆದಮೇಲೆ ಮಳೆ ಬಂದಿರೋದ್ರಿಂದ ಕ್ಲೈಮೇಟ್ ಎಲ್ಲ ಒಂಥರ ಚೆನ್ನಾಗಿದೆ, ತಂಪಾಗಿ. ಮುಗಿಯುತ್ತೆ 310 ನಂಬರ್. ಒಂದು ಐಟಮ್ 740 ಇದೆ, ಎಲ್ಲ ಗೇರ್ ಐಟಮ್. ಅದು ಮಾಡ್ಕೊಡ್ತೀನಿ, ನಾವು 3 ಜನ ಇವಾಗ ಟಿಫನ್ ಮುಗಿಸ್ಕೋತೀವಿ. ಲಡ್ಡು ಮಗ ಕೂಡ ನಮ್ಮ ಜೊತೆನೇ ಕೂರಿಸ್ಕೊಂಡು ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ. ದೋಸೆ ಇಲ್ಲ ಇನ್ನೂ ಅಷ್ಟು ತಿನ್ನೋದಿಲ್ಲ, ಅಷ್ಟು ಗಟ್ಟಿ ಇರುತ್ತಲ್ವ, ಮೆತ್ತಗೆ ಮಾಡಿಕೊಟ್ರೂ ಕೂಡ ತಿನ್ನೋದಿಲ್ಲ. ಅಲ್ಲೆಲ್ಲ ಇನ್ನೂ ಬಂದಿಲ್ವಲ್ಲ, ಎಷ್ಟು ಸಾಧ್ಯನೋ ಅಷ್ಟೇ ನಮ್ಮ ಜೊತೆ ಕೂರಿಸ್ಕೊಂಡು ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಸಿರಿಮನ ಅಕ್ಕ ಊರಿಗೆ ಕರ್ಕೊಂಡೋಗಿದ್ದಾಳೆ. ನಮ್ಮ ಮನೇಲಿ ಸ್ವಲ್ಪ ದಿನ ಇರಲಿ ಅಂತ. ಅವಳಿಗೂ ಸ್ವಲ್ಪ ಬೇಜಾರಾಗುತ್ತೆ ಅಂತ ನಾನು ಕಳಿಸಿದ್ದೀನಿ. ಬಟ್ ಕಳಿಸೋದೇನು ಕಳಿಸ್ದೆ, ಇರೋಕ್ಕಂತೂ ಆಗ್ತಾಯಿಲ್ಲ ಮನೆಯಲ್ಲಿ. ನಾನು ನನ್ನ ಹಸ್ಬೆಂಡು ಬೆಳಗ್ಗೆ ಟಿಫನ್ನು ಮಧ್ಯಾಹ್ನದ ಊಟ ಒಟ್ಟಿಗೆ ಕೂತ್ಕೊಂಡೇ ಮಾಡೋದು ಯಾವಾಗ್ಲೂ. ಆದಷ್ಟು ಅದನ್ನೇ ಟ್ರೈ ಮಾಡ್ತೀವಿ ನಾವು. ಇದೇ ಅಭ್ಯಾಸ ಆಗಿಬಿಟ್ಟಿದೆ ನನಗಂತೂ. ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಗಂಡ ಹೆಂಡತಿ ಜೊತೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಟ್ರೈ ಮಾಡಿ. ಹೀಗೆ ಮಾಡೋದ್ರಿಂದ ಅವ್ರ ಮಧ್ಯೆ ತುಂಬಾ ಚೆನ್ನಾಗಿರುತ್ತೆ ಬಾಂಡಿಂಗು. ಅದೊಂಥರ ಸ್ಪೆಷಲ್ಲಾಗಿರುತ್ತೆ. ಬಾಯ್, ಹಂಗೆಲ್ಲ ಬಂದು ಕಾಲೆಲ್ಲ ಹಿಡ್ಕೊಂಬಾರ್ದು ಆಯ್ತಾ? ಹೆಲ್ಮೆಟ್ ಹಾಕೊಂಡು ಕಾಲೆಲ್ಲ ಹಿಡ್ಕೊಂಬಾರ್ದು. ಆಯ್ತಾಯ್ತಾಯ್ತಾಯ್ತಾ, ಹೇಳೋದು ಅರ್ಥ ಆಯ್ತಾಯ್ತಾ? ಬಾಯ್ ಬಾಯ್, ತಡಮ್ಮ, ಬಾಯ್ ಮಾಡು, ಟಾಟಾ ಬಾಯ್.
ಹುಚ್ಚ ಮಾಡ್ಕೊಂಡಿದ್ಯಾ? ಟಾಟಾ ಬಾಯ್. ಬಾಯ್, ಟಾಟಾ ಟಾಟಾ, ಸಿ ಯು. ಬಾಯ್, ಟಾಟಾ, ಸಿ ಯು. ಬಾ ಹಸ್ಬೆಂಡು ಡ್ಯೂಟಿಗೆ ಹೊರಟ್ರು. ನಮ್ಮ ಲಡ್ಡುಮ ಅಂತೂ ದೋಸೆ ತಿಂದಿದ್ದು ಸಾಕಾಗಲಿಲ್ಲ ಅವ್ರಿಗೆ, ಹಂಗಾಗಿ ಸರಿ ಮಾಡಿ ಇಟ್ಕೊಂಡಿದ್ದೀನಿ. ಇವ್ರಿಗೆ ತಿನ್ನಿಸೋದಂತೂ ದೊಡ್ಡ ಕೆಲಸ ನನಗೆ. ಅಟ್ಲೀಸ್ಟ್ 1 ರಿಂದ 1.5 ಗಂಟೆ ಆಗೇ ಆಗುತ್ತೆ. ಒಂದೊಂದು ಸಲ ಅಂತೂ ಚೆನ್ನಾಗಿ ಹೊಡೆದಾಕ್ಬಿಡೋಣ ಅಂತ ಕೋಪ ಬಂದುಬಿಡುತ್ತೆ, ಹುಚ್ಚೇ ಹಿಡಿದು ಬಿಡುತ್ತೆ ನನಗೆ. ಏನೂ ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳು, ಹೊಡೆಯೋದಕ್ಕೂ ಆಗಲ್ಲ, ಅರ್ಥ ಮಾಡಿಕೊಂಡು ತಿನ್ನಿಸ್ಬೇಕಾಗತ್ತೆ. ಉಗಿಯೋದು, ಕೆಳಗಡೆ ಬೀಳಿಸೋದು, ಉಫ್ ಅಂತ ಗುಳ್ಳೆ ಬಿಡೋದು ಬಾಯಿಯೊಳಗಡೆ ಇಕ್ಕದಾಗಲೇ ಅದೆಲ್ಲ ಆಟಗಳು ಸ್ಟಾರ್ಟ್ ಆಗುತ್ತೆ ಮಕ್ಕಳದು. ಇವ್ರು ತಿನ್ನೋದಿಲ್ಲ, ಹಠ ಮಾಡ್ತಾರೆ ಅಂತ ಸುಮ್ಮನೆ ಇರೋದಕ್ಕೂ ಆಗಲ್ಲ. ಅವರೆಷ್ಟು ತಿಂತಾರೆ, ನಾವೆಷ್ಟು ತಿನ್ನಿಸ್ಬೇಕು ಅನ್ನೋದು ತಾಯಿಗೆ ಮಾತ್ರನೇ ಗೊತ್ತಾಗೋದು. ಮಗು ಹಶ್ವಾಗಿರೋದು ತಾಯಿಗೆ ಮಾತ್ರನೇ ಗೊತ್ತಾಗೋದು ಅಲ್ವಾ? ನಮ್ಮ ಲಡ್ಡುಮ ಸರಿ ತಿಂದಿದ ತಕ್ಷಣವೇ ನಾನು ಅವ್ರಿಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸ್ತೀನಿ. 1-2 ಅವರ್ ಮಲ್ಕೋತಾರೆ. ಆವಾಗ ನಂದೇನಿದ್ರು ಮನೆ ಕೆಲಸ, ಉಳಿದಿರೋ ಮನೆ ಕೆಲಸ, ಅಡುಗೆ ಕೆಲಸ, ನಂದು ಸ್ನಾನ ಪೂಜೆ ಏನಿದ್ರು ಅದಾದಮೇಲೆ. ಅವ್ರು ಎದ್ದಿದ್ದಾಗಲಂತೂ ಏನೂ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ. ಮಕ್ಕಳಿರೋ ಮನೆಯಲ್ಲಿ ಮೇ ಬಿ ಇದೇ ರೀತಿ ರೊಟೀನ್ ಇರುತ್ತೆ ಅಂದ್ಕೊಂಡಿದ್ದೀನಿ ನಾನಂತೂ. ರೆಡಿ. ಇವಾಗಂತೂ ನಮ್ಮ ಲಡ್ಡುಮ ನಿಂತ್ಕೊಳ್ಳೋದು, ತೆಪ್ಪೆಜ್ಜೆ ಇಡೋದಕ್ಕೆ ಟ್ರೈ ಮಾಡೋದು, ಗೋಡೆ ಇಟ್ಕೊಂಡು ನಡೆಯೋದು ಅದೆಲ್ಲ ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ಗೋಡೆ ಇಟ್ಕೊಂಡು ನಡೆಯೋದಕ್ಕೆಲ್ಲ ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ಏನೋ ಒಂಥರ ಖುಷಿ ಆ ಟೈಮಲ್ಲಿ ನೋಡೋದಕ್ಕೆ. ಮೈ ನೋವಂತೂ ತುಂಬ ಚೆನ್ನಾಗಾಗುತ್ತೆ. ಹಂಗಾಗಿ ಬಿಸಿ ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ. 1-2 ಗಂಟೆನಾದರೂ ನಿದ್ದೆ ಮಾಡೇ ಮಾಡ್ತಾರೆ ದಿನದಲ್ಲಿ. ಬೆಳಗ್ಗೆ 2 ಗಂಟೆ, ಸಾಯಂಕಾಲ 3 ಗಂಟೆ ನಿದ್ದೆ ಮಾಡ್ತಾರೆ. ಆ ಟೈಮಲ್ಲಿ ನಾನು ಉಳಿದಿರೋ ಎಲ್ಲ ಕೆಲಸಗಳನ್ನೂ ಮಾಡ್ಕೋತೀನಿ. ಇವ್ರು ಎದ್ದೋಳೋ ಅಷ್ಟೊತ್ತಿಗೆ ನನ್ನ ಕೆಲಸ ಮುಗಿಸ್ಕೋಬೇಕು. ಊರಿಂದ ಅಮ್ಮ ಬರೋವಾಗ ಸೊಪ್ಪು ಕೂಡ ತೊಗೊಂಬಂದಿದ್ರು, ನುಗ್ಗೆ ಸೊಪ್ಪು ತೊಳ್ಕೊತಾ ಇದ್ದೀನಿ. ಇದನ್ನು ತೊಳೆಯೋವಾಗ ಒಂದು ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ನೋಡಿ, ಕೈಗೆಲ್ಲ ಹಾಗೆ ಅಂಟ್ಕೊತಾ ಇದೆ ಸೊಪ್ಪು. ಇದನ್ನು ನಾನು ಜಾಸ್ತಿ ಏನು ಒಂದ್ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲೇನು ಕಲ್ಲು ಇರೋದಿಲ್ಲ, ಸುಮ್ಮನೆ ಸ್ವಲ್ಪ ಧೂಳಿರುತ್ತೆ ಅಂತ ಹೇಳಿ ಎಲ್ಲ ಬಿಡಿಸಿ ಸ್ವಲ್ಪ ತೊಳ್ಕೊತಾ ಇದ್ದೀನಿ. ಮಾಮೂಲಿ ಸೊಪ್ಪೆಲ್ಲ ತೊಳ್ಕೊತೀವಲ್ಲ, ಪಾಲಕ್ಕು, ಮೆಂತ್ಯ ಸೊಪ್ಪೆಲ್ಲ, ಆ ರೀತಿ ತೊಳ್ಕೊಳ್ಳೋದಕ್ಕಾಗಲ್ಲ. ಕೈಗೆಲ್ಲ ನೋಡಿ ಇದ್ರ ಎಲೆಗಳೆಲ್ಲ ಯಾವ್ದು ರೀತಿ ಅಂಟ್ಕೋತಾ ಇದೆ. ಇದು ಜಾಲರದಲ್ಲಿ ಎತ್ಕೊಂಡ್ಬಿಡೋಣ ಅಂತ ಹೇಳಿ ನೋಡಿ ಈ ರೀತಿ ಎತ್ತಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇದೇನು ಒಂದ್ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ, ಆದರೆ ತೊಳೆದೆ ಅಂತೂ ಯೂಸ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ಧೂಳಿರುತ್ತೆ ಅಂತ ಹೇಳಿ ಒಂದ್ಸಲ ತೊಳ್ಕೊತೀನಿ. ಇನ್ನು ಈ ನುಗ್ಗೆ ಸೊಪ್ಪು ಜೊತೆ ಹೆಸ್ರು ಕಾಳು ಹಾಕ್ಕೊಂಡು ಬಸ್ಸಾರು ಮಾಡ್ಕೊಳ್ಳೋಣ, ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ ಹೆಸ್ರು ಕಾಳು ಹಾಕ್ಕೊಳ್ಳೋದ್ರಿಂದ ಇದು ಹೀಟು ಸ್ವಲ್ಪ ಬಾಡಿಗೆ. ಹೆಸ್ರು ಕಾಳು ಜೊತೆ ಹಾಕೋದ್ರಿಂದ ಅದು 2 ಬ್ಯಾಲೆನ್ಸ್ ಆಗುತ್ತೆ. ಹೆಸ್ರು ಕಾಳು ತಂಪಲ್ವಾ, ಹಂಗಾಗಿ ನಾನು ಯಾವಾಗಲೂ ಹೆಸ್ರು ಕಾಳು ಜೊತೆನೇ ಹಾಕೋತೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹೆಸ್ರು ಕಾಳು ಜೊತೆ ಹಾಕೋದ್ರಿಂದ. ಈ ಬಸ್ಸಾಂಬಾರು ಮಾಡೋದು ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಹಂಗಾಗಿ ನಾನಿವತ್ತೇನು ಇದನ್ನು ರೆಸಿಪಿನ ಶೇರ್ ಮಾಡ್ತಾಯಿಲ್ಲ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನಿಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.